ಹಲೋ ಫುಡೀಸ್, ವೆಲ್ಕಮ್ ಟು ಗಾಯಿಸ್ ಕಿಚನ್. ಇವತ್ತು ಈತಿಗೆ ಅವರೆಕಾಳನ್ನು ಬಳಸ್ಕೊಂಡು ಒಂದು ಸೂಪರಾಗಿರ್ತಕ್ಕಂಥ ಸಾಂಬಾರು ಮಾಡ್ಕೊಳ್ಳೋಣ. ಇದು ಅನ್ನಕ್ಕೆ, ಮುದ್ದೆಗೆ, ಹಾಗೆ ಚಪಾತಿ ಮತ್ತು ದೋಸೆಗೆ ಎಲ್ಲದಕ್ಕೂ ಹೊಂದ್ಕೊಳ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ಬೋದು. ರುಚಿನೂ ಅಷ್ಟೇ ತುಂಬ ಅದ್ಭುತವಾಗಿರುತ್ತೆ. ಅವರೆಕಾಳು ಸೀಸನಲ್ಲಿ ಮಿಸ್ ಮಾಡಿದೆ ಈ ರೆಸಿಪಿನ ನಮ್ಮ ಮನೇಲಿ ವಾರದಲ್ಲಿ ಒಮ್ಮೆ ಆದ್ರೂ ನಾನು ಮಾಡ್ತೀನಿ. ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ಈರುಳ್ಳಿ, ಸ್ವಲ್ಪ ಹಸಿ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಷ್ಟು ಚಕ್ಕೆ, 3 ಲವಂಗ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ, ಒಂದೇ ಒಂದು ಟೊಮೊಟೊ. ಇಷ್ಟನ್ನು ಸಹ ಈಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಬಿಡೋಣ. ಎಲ್ಲ ಮಸಾಲೆ ಯಾವುದೂ ಫ್ರೈ ಮಾಡಿಲ್ಲ, ಎಲ್ಲ ಹಸಿಯಾಗಿರೋದೇ. ಇದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಾದ ನಂತರ ನಾವು ಇದಕ್ಕೊಂದಷ್ಟು ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕು, ಅಂದರೆ ಮಸಾಲ ಪೌಡರ್ಗಳು, ಅದನ್ನು ಸಹ ಆ್ಯಡ್ ಮಾಡ್ಕೊಂಬಿಡೋಣ. ಅದಕ್ಕಾಗಿ 1.5 ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡರ್ನ ತೊಗೊಳ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ. ನಮ್ಮದು ಖಾರದ ಪುಡಿ ಕಲರ್ ಜಾಸ್ತಿ ಇರುತ್ತೆ, ಖಾರ ಕಮ್ಮಿ ಇರುತ್ತೆ, ಹಾಗಾಗಿ ನಾನಿಲ್ಲಿ 1.25 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನೀವು ಖಾರ ಹೇಗೆ ತಿಂತೀರಾ ಆ ಪ್ರಕಾರ ನೀವು ಖಾರನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು. ಇದಾದ ನಂತರ 1/4 ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಸಹ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೂ ಹಾಕ್ಕೊಬೇಕು, ಜೊತೆಗೆ ಇದನ್ನು ಮಸಾಲ ರುಬ್ಬುವಾಗ್ಲೂ 1/4 ಸ್ಪೂನಷ್ಟು ಸೇರಿಸ್ಕೋಬೇಕಾಗತ್ತೆ. ಕೊನೆಯದಾಗಿ 1 ಹಿಡಿಯಷ್ಟು ಫ್ರೆಶ್ ಆಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲಾನ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ. ಇದಾದ ನಂತರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ 1/2 ಸ್ಪೂನಷ್ಟು ಸಾಸಿವೆ, ಹಾಗೆ 1/4 ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಎಸಳಷ್ಟು ಕರಿಬೇವು, ಹೆಚ್ಚಿರ್ತಕ್ಕಂಥ 1 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಒಮ್ಮೆ ಹಾಗೆ ಬಾಡಿಸ್ಕೊಳ್ಳೋಣ. ಇದಕ್ಕೀಗ 1 ಪಿಂಚಷ್ಟು ಅಥವಾ 1/4 ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಳ್ಳೋಣ. ಹಿಂಗನ್ನ ತಪ್ಪದೆ ಹಾಕ್ಕೊಳ್ಳಿ. ಹಿಂಗೆ ಹಾಕಿದ್ದಾದಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಡೋಣ ಇದಕ್ಕೆ. ಇದಾದ ನಂತರ ಇದಕ್ಕೆ ಅವರೆಕಾಳನ್ನು ಆಲ್ರೆಡಿ ಚಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ. ಈಗ ಇದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಈ ಕಾಳನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸುಮಾರು 10ರಿಂದ 12 ನಿಮಿಷ ಈ ಕಾಳನ್ನು ಹುರ್ಕೋಬೇಕಾಗತ್ತೆ. ಹಾಗೆ ಒಂದೇ ಒಂದು ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬಟ್ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ, ಹಾಗಾಗಿ ನಾನು ಸೇರಿಸ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಅರಿಶಿನ ರುಬ್ಬೋದಕ್ಕೂ ಹಾಕ್ಕೋಬೇಕು, ಒಗ್ಗರಣೆಗೂ ಹಾಕ್ಕೋಬೇಕು ಅಂತ. ಈಗ 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಒಮ್ಮೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿಬಿಡೋಣ. ಉಪ್ಪು ಹಾಕಿ ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸುಮಾರು 6ರಿಂದ 7 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದಾದ ನಂತರ ರುಬ್ಬಿರ್ತಕ್ಕಂಥ ಮಸಾಲೆ ಏನಿತ್ತಲ್ವ ಅದನ್ನು ಹಾಕ್ಕೊಂಬಿಡೋಣ. ಅದನ್ನು ಹಾಕಿ ಮಿಕ್ಸಿ ಜಾರನ್ನು ಹಾಗೆ ನೀರನ್ನ ಸೇರಿಸ್ಬಿಟ್ಟು ಆ ಮಸಾಲೂ ಸಹ ತೆಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದನ್ನು ಹೆಚ್ಚಿಸ್ಕೋಬೇಕಾಗತ್ತೆ. ಫಸ್ಟು ಮಿಕ್ಸಿ ಜಾರನ್ನ ತೊಳೆದಿರೋದು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೊಂದೊಳ್ಳೆ ಮಿಕ್ಸ್ ಕೊಡೋಣ. ನೀಟಾಗಿ ಕಾಳುಗಳು ಹಾಗೆ ಮಸಾಲ ಹೊಂದ್ಕೊಳ್ಳಿ. ಇದಾದ ನಂತರ ನೀರು ಎಷ್ಟು ಬೇಕು ನೋಡಿಕೊಂಡಷ್ಟು ಸೇರಿಸ್ಕೊಂಡ್ರೆ ಆಯಿತು. ಹಾಗೆಯೇ ಇದು ಈಗ ಚೆನ್ನಾಗಿ ಕುದಿಬೇಕು. ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಒಂದು 10 ನಿಮಿಷ ಕುದಿಸ್ಕೋಬೇಕಾಗತ್ತೆ. ನೋಡಿ, ಸಾಂಬಾರು ಅನ್ನೋದು ಕನ್ಸಿಸ್ಟೆನ್ಸಿ ಹೀಗಿದ್ರೆ ಸಾಕಾಗತ್ತೆ. ಫೈನಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ಈತಿಗೆ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ನೀವು ಸಹ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.